ಸೂರ್ಯವ್ರೆ, ಎಲ್ಲಿಗೆ ಹೊರಟ್ರಿ? ಆಫೀಸ್ಗೆ. ನೀವು ಆಫೀಸ್ಗೆ ಹೋಗೋದು ಬೇಡ. ಒಂದೆರಡು ದಿನ ಮನೇಲಿ ಇರಿ, ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಚೆನ್ನಾಗಿದೆ ನೀವು ಹೇಳೋದು. ಈಗ ನನ್ನ ಮೇಲೆ ಬಂದಿರೋ ಆರೋಪಕ್ಕೆ ಹೆದರಿ ಮನೆಯಲ್ಲೇ ಕೂತಿದ್ದೀನಿ ಅಂತ ಜನ ಆಡ್ಕೊಳ್ಳಲ್ವ? ಮಾಧ್ಯಮದವರು ರೆಕ್ಕೆ ಪುಕ್ಕ ಕಟ್ಟಿ ಇನ್ನೇನೇನೋ ಹೇಳೋದಿಲ್ವಾ? ತಪ್ಪೇ ಮಾಡಿಲ್ಲ ಅಂದಮೇಲೆ ಹೆದರೋದು ಯಾಕೆ? ನೀವೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾತಾಡೋರು ಸಾವಿರ ಮಾತಾಡ್ಕೋತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಮನೇಲಿ 2 ದಿನ ಇರಿ. ನಿಮ್ಮೇಲೆ ಬಂದಿರೋ ಆರೋಪ ಸರಿಯಾಗಬೇಕು. ಟೈಮ್ ತಗೊಂಡು ಮಾತಾಡಿ. ಅದಕ್ಕೂ ಮುಂಚೆ ಇದ್ರ ಹಿಂದೆ ಯಾರು ಕೈವಾಡದೆ ಅನ್ನೋದನ್ನ ತಿಳ್ಕೊಳ್ಳಿ. ನಾನೇನೇ ಸಾಕ್ಷಿ ಸೃಷ್ಟಿ ಮಾಡಿದ್ರು ಅದಕ್ಕೆ ಬೇರೆದೇ ಬಣ್ಣ ಬಳಿಯೋದಕ್ಕೆ ಶುರು ಮಾಡ್ತಾರೆ. ನಾನೇನು ಮಾಡಲಿ? ಅದು ಅಲ್ಲದೆ ನನ್ನ ಮನೆಯಲ್ಲೇ ನನ್ನ ವಿರೋಧಿಗಳು ಇಟ್ಕೊಂಡು ನಾನಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ನನ್ನ ಮಾತು ಕೇಳಿ ಸೂರ್ಯವ್ರೆ, ನನಗೆ ನಿಮ್ಮ ಯೋಗಕ್ಷೇಮ ಮುಖ್ಯ. ಮನಸ್ಸು ನೆಮ್ಮದಿಯಾಗಿದ್ರೆ ಮಾತು ಚೆನ್ನಾಗಿರುತ್ತೆ. ಮಾತು ಚೆನ್ನಾಗಿದ್ರೆ ಜಗತ್ತು ನಮ್ಮ ಜೊತೆ ಚೆನ್ನಾಗಿ ಮಾತಾಡುತ್ತೆ. ನೀವೇನೇ ಮಾತಾಡಿದ್ರು ನಿಮ್ಮ ಮಾತಿಗೆ ತೂಕ ಇರುತ್ತೆ. ತೂಕದ ಮಾತಿಗೆ ಯಾವತ್ತಿದ್ರೂ ಬೆಲೆ ಜಾಸ್ತಿ. ಅದಕ್ಕೆ ದಯವಿಟ್ಟು ಮನೇಲೇ ಇರಿ. ನೋಡಿ, ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನೀವೀಗ ಹೊರಗಡೆ ಹೋದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಬಗೆಹರಿಯಲ್ಲ. ನಿಮ್ದೇನೇ ಆಫೀಸ್ ಕೆಲಸಗಳಿದ್ರು, ಏನೇ ಇಂಪಾರ್ಟೆಂಟ್ ಫೈಲ್ಸ್ಗಳಿದ್ರು ಅದನ್ನ ಮನೆಗೆ ತರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲು ಆಫೀಸಿಗೆ ಫೋನ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ನೀವು ಇಂಪಾರ್ಟೆಂಟ್ ಫೈಲ್ಸ್ ಏನಿದೆ ಅದನ್ನು ತಗೊಂಡು ಸೀದಾ ಮನೆಗೆ ಬನ್ನಿ. ಓಕೆ ಸರ್, ತರ್ತೀನಿ. ಇವತ್ತು ನನ್ನ ಗಾಡ್ ಫಾದರ್ನ ನಾನು ನೋಡ್ಬೋದು. ನಾನಿವತ್ತು ನಿಮ್ಮನ್ನ ನೋಡಕ್ ಬರ್ತಾ ಇದ್ದೀನಿ. ನಿನ್ಗೆ ಆದಿತ್ಯನ್ ಕಂಡ್ರೆ ಇಷ್ಟನಾ? ಇವ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ. ಆದಿತ್ಯನ್ಗೂ ನಿನ್ ಕಂಡ್ರೆ ಇಷ್ಟನಾ? ಇಷ್ಟ ಇರ್ಬೋದೇನೋ, ಆದ್ರೆ ಯಾವಾಗ ನೋಡಿದ್ರು ಬೈತಾನೆ ಇರ್ತಾರೆ. ಹಾಗಾದ್ರೆ ಅವನಿಗೆ ಖಂಡಿತವಾಗ್ಲೂ ನಿನ್ ಕಂಡ್ರೆ ಇಷ್ಟ ಇರತ್ತೆ. ಹೌದಾ? ನಿಜವಾಗ್ಲೂ? ಓ ಜಾಸ್, ನೀನಾ? ಯಾವಾಗ ಬಂದೆ? ನೀನು ನಮ್ಮ ಅಣ್ಣನ ಬಗ್ಗೆ ಕನ್ಸ್ ಕಾಣ್ತಿದ್ದಲ್ಲ, ಆಗ್ಲೇ ಬಂದೆ. ಹೌದಾ? ನನಗೆ ಗೊತ್ತೇ ಆಗ್ಲಿಲ್ಲ. ನೀನ್ ಕನ್ಸ್ ಕಾಣ್ತಾ ಇದ್ರೆ ನಿನಗೆ ಹೇಗ್ ಗೊತ್ತಾಗತ್ತೆ ಹೇಳು? ಸರಿ, ಈಗ ಬಾ, ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಗೊತ್ತಾಗತ್ತೆ, ಬಾ. ಹೇಳು. ಸರ್ಪ್ರೈಸ್ ನ ಹೇಳ್ಬಾರ್ದು, ನೋಡ್ಬೇಕು, ಬಾ. ನೀನ್ ಹೇಳಿಲ್ಲ ಅಂದ್ರೆ ನಾನು ಬರಲ್ಲ. ನೋಡು, ಹೀಗೆಲ್ಲ ಹೇಳ್ಬೇಡ, ಬಾ, ಬೇಗ ಬಾ. ಅಲ್ಲ, ನನಗೆ ಕೆಲಸ ಇದೆ. ಕೆಲ್ಸ ಎಲ್ಲ ಆಮೇಲೆ, ಬಾ. ಅವ್ನು ಮಾತಾಡೋ ರೀತಿ ನೋಡಿದ್ರೆ ಅವನಿಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ಅನ್ಸುತ್ತೆ. ನನಗೂ ಅದೇ ಅನುಮಾನ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ನನ್ನ ಮಗಳ ಹಿಂದೆ ಬಿದ್ದು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹೌದು ಕಣ, ಅವನು ಈ ಮನೆಗೆ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ ಅನ್ಸುತ್ತೆ. ಆದಷ್ಟು ಬೇಗ ಅವನು ಯಾರು ಏನು ಅಂತ ತಿಳ್ಕೊಬೇಕು ಕಣೋ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಎಷ್ಟು ವಿಚಾರಿಸಿದ್ರು ಅವ್ನು ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾರನ್ನು ಕೇಳಿದ್ರು ಅವನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಸುಮ್ಮನೆ ಇದ್ರೆ ನಮ್ಮ ಹುಡುಗಿ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಾನು ಕೇಳಿದ್ರೆ ಅವ್ನು ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ನು ತುಂಬ ಒಳ್ಳೆಯವನು ಅಂತಾರೆ. ಅಲ್ಲ ಕಣೋ, ನಾನೇನಾದರೂ ಫೋರ್ಸ್ ಮಾಡಿ ಕೇಳಿ ಅವಳೇನಾದರೂ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ರೆ ಏನು ಮಾಡೋದು? ಅದೇ ನನಗೆ ಆತಂಕ ಆಗ್ತಿರೋದು. ಇದೇ ವೀಕ್ನೆಸ್ ಇಟ್ಕೊಂಡೆ ಅವನು ಆಟ ಆಡ್ತಾ ಇದ್ದಾನೆ. ಆಟ ಈಗ ಶುರು ಆಗಿದೆ. ಎಲ್ಲೇ ನಿನ್ ಬ್ರದರು? ಇಷ್ಟೊತ್ತಾದ್ರೂ ಬಂದೇ ಇಲ್ಲ.
ನನ್ಗೇನೋ ಇವತ್ತು ಅವ್ರು ಬರಲ್ಲ ಅನ್ಸುತ್ತೆ. ನೋ ಚಾನ್ಸ್. ಆಡಿ ಬಂದೇ ಬರ್ತಾನೆ. ನನಗ್ ಮಾತ್ ಕೊಟ್ಮೇಲೆ ಆಡಿ ಇಲ್ಲ ಅನ್ನೋದಕ್ ಸಾಧ್ಯನೇ ಇಲ್ಲ. ನನ್ಗೇನೋ ಅನುಮಾನ ಅವ್ರು ಬರಲ್ಲ ಅಂತ. ಆ ಅನುಮಾನ ಇಟ್ಕೊಳ್ಳೇ ಬೇಡ್ವೆ? ನಾನ್ ಹೇಳ್ದಂಗೆ ಮಾತಾಡ್ತಾ ಮಾತಾಡ್ತಾ ಮ್ಯಾಟ್ರಿಕ್ ಬರ್ತೀನಿ. ಆಮೇಲೆ ನೀನ್ ಸಮಯ ನೋಡ್ಕೊಂಡು ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ಮಿಕ್ಕದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಇಲ್ಲಮ್ಮ, ನನ್ ಕೈಲಾಗಲ್ಲ. ಅವ್ರನ್ನ ನೋಡಿದ್ರೇನೆ ನಂಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ಲವ್ ಮ್ಯಾಟರ್ ಹೇಳೋದ ನನ್ ಕೈಲಾಗಲ್ಲ. ಯಾಕೆ ಹೆದರ್ಕೊಳ್ತಿದ್ಯಾ? ಅಣ್ಣನ್ ಲವ್ ಮಾಡೋದಕ್ಕೆ ತಂಗಿ ನಾನೇ ಸಪೋರ್ಟ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ, ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡು. ಆಮೇಲೆ ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ? ಮನೆಗೆ ಬಂದ ಮಗಳ ಜೊತೆ ಪ್ರೀತಿಯ ನಾಟಕವಾಡ್ಕೊಂಡು ಬಂದು ಸೇರ್ಕೊಂಡು ಅವನು ಯಾರು ಎಂಬ ಯೋಚನೆ ಒಂದು ಕಡೆ, ಅವಳ ತಂದೆ ಮತ್ತು ಅಜ್ಜಿಗೆ ತಲೆನೋವಾಗಿದೆ. ಇನ್ನೊಂದು ಕಡೆ ಅವನು ಯಾರು ಅನ್ನೋ ಆತಂಕ ಅವ್ರಿಗೆ. ಅವನು ಹಾಕಿರೋ ಸ್ಕೆಚ್ ಅರ್ಥವಾಗದೆ ನಂತರ ಮತ್ತೆ ಇನ್ನೇನಾದರೂ ಸಿಗಬಹುದು ಅಂತ ಹುಡುಕ್ತಾರೆ. ಆಗ ಅವರಿಗೆ ಅವನ ಲ್ಯಾಪ್ಟಾಪ್ ಸಿಗುತ್ತೆ. ಅದನ್ನು ಓಪನ್ ಮಾಡಲು ಮುಂದಾದಾಗ ಅದು ಪಾಸ್ವರ್ಡ್ ಕೇಳುತ್ತದೆ. ಆದರೂ ಅದನ್ನು ಹೇಗಾದರೂ ಮಾಡಿ ಓಪನ್ ಮಾಡಲೇಬೇಕು ಎಂದು ಮತ್ತೆ ಮತ್ತೆ ಏನೇನೋ ಕಸರತ್ತು ಮಾಡ್ತಾರೆ. ಲ್ಯಾಪ್ಟಾಪ್ ರಿಪೇರಿ ಮಾಡುವವನನ್ನು ಕರೆಸಿ ಅವನಿಂದ ಓಪನ್ ಮಾಡಿಸಲು ಪ್ರಯತ್ನಿಸುವರು. ಆಗಲೂ ಸಾಧ್ಯವಾಗದೆ ಒದ್ದಾಡುತ್ತಿದ್ದಾಗ ಅದೇ ಸಮಯಕ್ಕೆ ಹೊರಗೆ ಹೋದ ಮಗಳು ಸಡನ್ ಆಗಿ ಮನೆಗೆ ವಾಪಸ್ ಬರ್ತಾಳೆ. ಶಶು, ಏನೋ ಇದು? ಅವನು ಗೊತ್ತಿಲ್ಲದೆ ನಾವು ಮಾಡಿದ್ದನ್ನ ಯಾರೋ ಇದ್ದಂಗೆ ಹೇಳ್ತಿದ್ದಾರೆ. ನಾವು ಅವನ ರೂಮ್ಗೆ ಹೋಗಿದ್ದು, ಆ ಲ್ಯಾಪ್ಟಾಪ್ ಚೆಕ್ ಮಾಡಿದ್ದು, ಅಲ್ಲ ಅದು ನಮ್ಮಿಬ್ಬರು ಬಿಟ್ರೆ ಮೂರನೇವ್ರಿಗೆ ಗೊತ್ತಿರ್ಲಿಲ್ಲಲ್ವಾ? ಅಂಥದ್ರಲ್ಲಿ ಯಾರು? ಅದೇನು ಅಂತ ನೋಡೋಣ ಬಾ. ಹೀಗೆ ಇರುವಾಗ ಇನ್ನೊಂದು ದಿವಸ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಿಟಾರ್ ನುಡಿಸುವ ಶಬ್ದ ಕೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ತನ್ನ ಮಗಳೇ ಗಿಟಾರ್ ನುಡಿಸುತ್ತಿರುವುದನ್ನು ನೋಡಿ ಶಾಕ್ ಆದ್ರೂ ತೋರಿಸಿಕೊಳ್ಳದೆ ಅವಳು ನುಡಿಸಿದ ಟ್ಯೂನ್ ಬಗ್ಗೆ ಕೇಳ್ತಾರೆ. ಆಗ ಅವರ ಮನೆಗೆ ಬಂದಿರುವ ಅಳಿಯ ಅನ್ನೋ ಆ ವ್ಯಕ್ತಿ, ಆ ಮಗಳು ತನ್ನ ಲವರ್ ನುಡಿಸಿದ ಟ್ಯೂನ್ ಬಗ್ಗೆ ಅವಳ ತಂದೆ ಬಳಿ ನೆನಪುಗಳು ಮಧುರ, ಪ್ರೀತಿ ಅಮರ ಅಲ್ವಾ? ಹೇ, ಅವ್ನ್ ಬಂದ. ನಾನ್ ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಸರಿ ಕಣೆ, ನೀನ್ ಮಾತಾಡು, ನಾನು ಹೋಗ್ತೀನಿ. ಇಷ್ಟೋ ತನಕ ವೇಟ್ ಮಾಡಿ ಹೋಗ್ತೀನಿ ಅಂತಿದ್ಯಲ್ಲೇ. ಆಡಿ ನಿನ್ನ ನನ್ ಜೊತೆ ನೋಡಿದ್ರೆ ಏನು ಅನ್ನಲ್ಲ. ಸುಮ್ನೆ ಇರು. ಹಾಯ್ ಜಾಸ್. ಹಾಯ್ ಆಡಿ. ತುಂಬಾ ಹೊತ್ತಾಯ್ತಾ ಬಂದು? ತುಂಬಾ ಹೊತ್ತಾಯ್ತು. ಸಾರಿ, ಟ್ರಾಫಿಕ್ ಇತ್ತು. ನಾನು ನಿನ್ ಬಾಯ್ ಫ್ರೆಂಡ್ ಜೊತೆ ಬರ್ತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಗರ್ಲ್ ಫ್ರೆಂಡ್ ನ ಕರ್ಕೊಂಡ್ ಬಂದಿದೀನಿ ಅಂತಾನಾ? ಚಕ್ರಿನ್ ಕರ್ಕೊಂಡ್ ಬರೋಣ ಅಂತಿದ್ದೆ. ಆದ್ರೆ ಅವ್ರು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ನನ್ ಬೆಸ್ಟ್ ಫ್ರೆಂಡ್ ನ ನಿನಗ್ ಮೀಟ್ ಮಾಡಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ. ಇವಳನ್ನ ಇಂಟ್ರೊಡ್ಯೂಸ್ ಮಾಡ್ಸಕ್ ಬಂದ? ಇಲ್ಲೇ ಇರೋದು ಟ್ವಿಸ್ಟ್. ಟ್ವಿಸ್ಟಾ? ಏನದು? ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಳು ನನ್ ಫ್ರೆಂಡ್ ಅನನ್ಯ ಅಂತ. ಇವಳು ನಂಗೆ ಮುಂಚೆನೇ ಗೊತ್ತು. ಮುಂಚೆ ಗೊತ್ತಿರೋದಕ್ಕೂ ಈಗ ಪರಿಚಯ ಮಾಡಿಸೋದಕ್ಕೂ ವ್ಯತ್ಯಾಸ ಇದೆ. ಫಸ್ಟ್ ಹಾಯ್ ಹೇಳು ಅವಳಿಗೆ. ಹಾಯ್. ಹಾಯ್. ಸರಿ, ಈಗ್ಲಾದ್ರೂ ಹೇಳು ಅದೇನು ಅಂತ. ಹೇಳ್ತೀನಿ. ಅದಕ್ಕೂ ಮುಂಚೆ ನಾನ್ ನಿನಗೆ ಏನಾಗ್ಬೇಕು ಹೇಳು? ಇದೇನ್ ಜಾಸ್ ಹೊಸ್ತಾ ಕೇಳ್ತಿದ್ಯಲ್ಲ? ಹೇಳ್ತೀನಿ ಅನ್ನಲ್ಲ. ನನ್ ಕ್ವೆಶ್ಚನ್ಗೆ ಫಸ್ಟ್ ಆನ್ಸರ್ ಮಾಡು. ಹೇಳು. ತಂಗಿ. ನಾನ್ ನಿನ್ ತಂಗಿ ಅಂದ್ಮೇಲೆ ಅಣ್ಣನ್ ಬಗ್ಗೆ ಸ್ವಲ್ಪನಾದ್ರೂ ತಂಗಿಗ್ ಜವಾಬ್ದಾರಿ ಇರುತ್ತಲ್ವಾ? ಹೌದು, ಇರುತ್ತೆ. ಅದಕ್ಕೇನೀಗ? ಅದಕ್ಕೆ ನಾನ್ ಇನ್ಮೇಲೆ ನನ್ ಫ್ರೆಂಡ್ ನ ನಿನ್ ಪಕ್ಕದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ವಾಟ್? ನನ್ ಫ್ರೆಂಡ್ ಅನನ್ಯ ನಿನ್ನ ತುಂಬಾ ಇಷ್ಟಪಡ್ತಿದ್ದಾಳೆ. ನೀನ್ ಅವಳನ್ನ ಲವ್ ಮಾಡ್ಬೇಕು, ಅವಳನ್ನ ನತ್ಗೆ ಆಗ್ಬೇಕು ಅಂತ ನನಗ್ ತುಂಬಾ ಆಸೆ. ನೋ ಚಾನ್ಸ್. ಅದ್ ಮಾತ್ರ ಸಾಧ್ಯ ಇಲ್ಲ. ಹಾಗಾದ್ರೆ
ಈ ತಂಗಿ ಮಾತ್ಗೆ ಬೆಲೆನೇ ಇಲ್ವಾ? ಈ ತಂಗಿ ಆಸೆನ ಪೂರೈಸ್ಬೇಕು ಅಂತ ಅನ್ಸೋದೇ ಇಲ್ವಾ? ಜಾಸ್, ಅದು ಹಾಗಲ್ಲ. ಇನ್ ಹೇಗೋ ನಮ್ಮ ಅಣ್ಣನ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಬಯಸೋದ್ ತಪ್ಪ? ನೋಡು, ನೀನ್ ನಿಜವಾಗ್ಲೂ ನಿನ್ ತಂಗಿ ಸಾಕ್ಷಿನೇ ನಾನು ಅಂತ ಅನ್ಕೊಂಡಿದ್ರೆ ನನ್ ಮಾತನ್ನ ನಡ್ಸ್ಕೊಡು. ನೋಡು ಜಾಸ್, ನನಗೆ ನಂದೇ ಆದಂತ ಗುರಿ ಇದೆ. ಅದು ಪೂರ್ತಿ ಆಗೋವರೆಗೂ ನಂಗೆ ಈ ಮದ್ವೆ ಗಿದ್ವೆ ಏನು ಬೇಡ. ನೀನ್ ಈಗ್ಲೇ ಮದ್ವೆ ಆಗು ಅಂತ ಯಾರಪ್ಪ ಹೇಳಿದ್ದು? ಈಗ ಸದ್ಯಕ್ಕೆ ಅವಳನ್ನ ಇಷ್ಟ ಪಡ್ತೀನಿ ಅಂತ ಹೇಳು. ಆಮೇಲೆ ನಿನ್ ಕೆಲ್ಸ ಗುರಿ ಎಲ್ಲ ಮುಗಿದ್ಮೇಲೆ ಮದ್ವೆ ಆಗುವಂತೆ. ಸರಿ, ನಿನ್ ಮಾತು ನಾನು ಒಪ್ತೀನಿ. ಆದ್ರೆ ಈಗಲೇ ನನ್ನ ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಸರಿ, ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ, ಬಟ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಓಕೆನಾ? ಸರಿ, ನಾನಿನ್ ಬರ್ತೀನಿ. ಓಕೆ ಆಡಿ, ಬಾಯ್. ನೋಡಿದ್ಯಾ ನನ್ ಬ್ರದರ್ ಹೇಗೆ? ನನ್ ಮಾತಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ. ಅವ್ರಿನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ ತಾನೇ ಅರ್ಥ? ಅಯ್ಯೋ ದಡ್ಡಿ, ಒಬ್ಬ ಹುಡ್ಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ ಈ ಲವ್ ವಿಷಯದಲ್ಲಿ ಟೈಮ್ ತಗೊಂಡ್ರು ಅಂದ್ರೆ ಇಷ್ಟ ಪಟ್ಟಂಗೆ. ಯು ಡೋಂಟ್ ವರಿ, ಆಡಿ ನಿನ್ನ ಲವ್ ಮಾಡೇ ಮಾಡ್ತಾನೆ. ನಿನ್ ಮಾತ್ ನಿಜಾನಾ? ಆದಿ ಅವರು ನಿಜವಾಗ್ಲೂ ನನ್ನ ಇಷ್ಟಪಡ್ತಾರಾ? ಖಂಡಿತ. ನೀನ್ ಅದ್ರ ಬಗ್ಗೆ ಅನುಮಾನ ಪಡ್ಬೇಡ್ವೆ. ಬಾ, ಈಗ ನಾನ್ ನಿಂಗೆ ಇನ್ನೊಂದ್ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದೆ, ಈಗ ಇನ್ನೊಂದ್ ಸರ್ಪ್ರೈಸಾ? ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋದು ಒಂಥರ ಥ್ರಿಲ್ ಕಣೆ. ಬಾ ಈಗ ನನ್ ಜೊತೆಗೆ ಎಂದು ಅವರ ಹಿನ್ನೆಲೆಯನ್ನು ಹೇಳಿ ಅವರಿಬ್ಬರನ್ನು ಮತ್ತಷ್ಟು ನೀವು ಇಷ್ಟೊತ್ತು ಹೇಳಿದ್ದಲ್ಲ, ಓದಿದ್ದು. ಅದು ನಿನ್ಗೆ ಆಮೇಲೆ ಮಾಡ್ತೀನಿ ಕಣೋ, ಮತ್ತೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬ US ಅಲ್ಲಿದ್ದಾನೆ. ಅವನಿಗೆ ಈ ಕಾದಂಬರಿ ಅಂದರೆ ತುಂಬ ಇಷ್ಟ ಅಂತೆ. ಅಲ್ಲಿ ಈ ಕಾದಂಬರಿ ಸಿಕ್ಕಿಲ್ಲ ಅವನಿಗೆ. ಸೊ ಒಂದು ಇಂಪಾರ್ಟೆಂಟ್ ಪೇಜ್ ಇದೆ ಕಣೋ, ಅದನ್ನು ಓದಿ ಹೇಳು ಅಂತ ಹೇಳ್ದ. ಅದಕ್ಕೆ ಓದ್ತಾ ಇದ್ದೆ. ಹೌದಾ? ಹೌದು. ಯಾಕೆ ಕಾದಂಬರಿ ಸಾಲುಗಳು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು, ಅದಕ್ಕೆ ನಾವು ಕೇಳೋಣ ಅಂತ ಬಂದ್ವಿ. ಚಕ್ರಿ, ನೆನ್ನೆ ನನ್ನನ್ನು ಯಾಕೆ ಹಾಕಿ ಕೇಳಿದ್ರಿ ನೀವು? ಹೇಗೆ ಕೇಳಿದೆ? ಯಾವ ವಿಷಯ ಕೇಳ್ತಾ ಇದ್ದೀರಾ ನೀವು? ನೆನ್ನೆ ಜಾಸ್ಮಿನ್ ಗಿಟಾರ್ ನುಡ್ಸಾದ್ಮೇಲೆ ಆ ಟ್ಯೂನ್ ಬಗ್ಗೆ ನೀವು ಕೇಳಿದ್ದು, ಹಳೆ ಕತೆ ಏನಾದರೂ ಇದೆಯಾ ಅಂತ ಕೇಳಿದ್ದು. ಏನಿಲ್ಲ, ಸುಮ್ಮನೆ ಹಾಗೆ ನಿಮ್ಗೆ ಯಾವುದಾದ್ರೂ ಹಳೆಯದು ಲವ್ ಸ್ಟೋರಿ ನೆನಪಿರ್ಬೋದಾ ಅಂತ ಕೇಳಿದೆ ಅಷ್ಟೆ. ನನಗೆ ಆ ಥರ ನೆನಪುಗಳಾಗಲಿ ಲವ್ ಸ್ಟೋರಿ ಆಗಲಿ ಯಾವುದೂ ಇಲ್ಲ. ಇನ್ನೊಂದು ಸರ್ತಿ ಹಾಗೆಲ್ಲ ನಾನು ಕೇಳಬೇಡಿ. ಕೇಳಲ್ಲ. ಚಕ್ರಿ, ಸ್ವಲ್ಪ ಕಾದಂಬರಿ ಕೊಡ್ತೀಯಾ? ಯಾಕೆ? ಅಲ್ಲ, ನೀವು ಓದ್ತಾ ಇದ್ರಲ್ಲ, ಅದು ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ನಾನೊಂದ್ಸರಿ ಓದೋಣ ಅಂತ. ಈಗ ನಾನು ಓದ್ತಾ ಇದ್ದೀನಲ್ಲ, ಎಲ್ಲರೂ ಅಂತ್ಯ ಆಗ್ಬಿಡ್ಲಿ, ಆಮೇಲೆ ಕೊಡ್ತೀನಿ. ಏನಂದ್ರಿ? ನಾನು ಓದ್ ಮುಗಿಲಿ, ಆಮೇಲೆ ಕೊಡ್ತೀನಿ ಅಂದೆ. ಹಾಗ ಸರಿನಪ್ಪ. ನಿಂತ್ಕೋ. ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ? ಯಾಕೆ ಮನೆಗೆ ಬಂದಿಲ್ಲ? ಯಾಕೆ? ನಿನಗೆ ಗೊತ್ತಿಲ್ವಾ? ನಿನ್ ಮುದ್ದಿನ ಮಗ ಹೇಳಿಲ್ವಾ ನನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಸ್ಟೇಷನ್ ಇಟ್ಟಿದ್ದ ಅಂತ? ಇರ್ಬೇಕು ಅವನಿಗೆ. ಮಗ ಅರೆಸ್ಟ್ ಆಗಿದ್ದಾನೆ ಅಂತ ಒಬ್ರಾದ್ರೂ ಬಂದ ಬಿಡ್ಸ್ಕೊಂಡು ಹೋಗಕ್ಕೆ? ನಮ್ ಪಾರ್ಟಿ ಲೀಡರ್ ನನ್ನ ಬಿಡ್ಸ್ಕೊಂಡು ಹೋದ್ರು. ಇಡೀ ರಾತ್ರಿ ಅವ್ರ ಮನೇಲೇ ಇದ್ದೆ, ಮೀಟಿಂಗ್ ಇತ್ತು ಅಂತ. ಇವಾಗ ಬರ್ತಾ ಇದ್ದೀನಿ. ಏನೋ ದೊಡ್ಡ ಕರಂದಾರಿ ಕೆಲಸ ಮಾಡಿರೋ ತರ ಮಾತಾಡ್ತಾ ಇದೆಯಲ್ಲ. ಈಗ ಮಾಡೋದೆಲ್ಲ ಮಾಡಿಬಿಟ್ಟು ಸಭ್ಯಸ್ಥಂತರ ಬಿಹೇವ್ ಮಾಡ್ತಾ ಇದೀಯಾ? ಈ ರೀತಿ ಎಲ್ಲ ನಡ್ಕೊಂಡ್ರೆ ನಾನು ನಿನ್ನ ನಂಬಲ್ಲ. ಆರ್ಯ ಯಾಕಾದ್ರೂ ನಿನ್ನ ಹೊರಗಡೆ ಬಿಟ್ನೇನು? ನೀನ್ ಜೈಲಲ್ಲಿ ಇದ್ದಿದ್ರೆ ನಾನು ನೆಮ್ಮದಿಯಾಗಿರ್ತಾ ಇದ್ದೆ. ನೆಮ್ಮದಿ ಕೊಡುವಂತ ಮಗ ಅಲ್ಲ ಇವನು.
ಮನೆಯಲ್ಲಿರೋ ಶಾಂತಿನ ಕದಡೋದಕ್ಕೆ ಅಂತ ಒಕ್ಕರ್ಸ್ಕೊಂಡಿರೋ ಶನಿ ಇವನು. ನನಗೂ ಮಾತಾಡೋದಕ್ಕೆ ಬರುತ್ತೆ. ಆದಿ, ಯಾರ ಎದುರುಗಡೆ ಏನ್ ಮಾತಾಡ್ತಿದ್ಯೇನೋ ಪರಿಜ್ಞಾನ ಇದೆಯಾ ನಿನ್ಗೆ? ಬಾಯಿ ಬಂದಾಗ ಮಾತಾಡ್ಬೇಡ. ಅವ್ರು ನಿನ್ ತಂದೆ. ಸಾಕ್ ಸುಮ್ನೆರಮ್ಮ. ಇವ್ರು ನಮ್ಮ ಅಪ್ಪ ಆಗೋದಕ್ಕೆ ಚಾನ್ಸೇ ಇಲ್ಲ. ಇವರು ನಮ್ಮ ಅಪ್ಪ ಅನ್ನೋದಕ್ಕಿಂತ ನನ್ನ ವಿರೋಧಿ. ಇವ್ರನ್ನ ಹಾಲಿ ಶಾಸಕನಿಂದ ಮಾಜಿ ಶಾಸಕನ ಮಾಡೋದೇ ನನ್ನ ಗುರಿ. ಅದು ಮಾತ್ರ ಸಾಧ್ಯ ಇಲ್ಲ. ನೀನಂತ 100 ಜನ ಲೀಡರ್ಸ್ ಬಂದ್ರು ಸೂರ್ಯ ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಿನಗೆ ನನ್ನ ಮಾತಿನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನೀನ್ ಈ ರಾಜಕೀಯನೆಲ್ಲ ಬಿಟ್ಬಿಟ್ಟು ತೆಪ್ಪಗ್ ಮನೇಲಿ ಬಿದ್ದಿರೋ. ಅಂದ್ರೆ ನಾನು ಇವ್ರ ಗುಲಾಮ್ ಅಂತಾರ ಇದೇ ಮನೇಲಿ ಇರ್ಬೇಕು ಅಂತ ಹೇಳ್ತಿದ್ಯಾ? ಅಷ್ಟೇನಾ ನಿನಗೆ ನಿನ್ ಮಗನ ಮೇಲೆ ಇರೋ ಪ್ರೀತಿ? ನಾನು ನಿಂಗೇನು ಅಲ್ವಮ್ಮ? ನೀ ನನ್ನ ಮಗ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ ಅಂದಿದ್ರೆ ಬೀದಿ ಮೇಲೆ ಬಿಡ್ತಾ ಇದ್ದೆ. ಬೀದಿಲ್ ಬಿದ್ದವ್ರಿಗೆ ಅನ್ನ ಹಾಕಿದ್ರೆ ಬೇರೆ ಯಾವುದೋ ರೂಪದಲ್ಲಿ ಆ ನಿಯತ್ತನ್ನ ತೋರಿಸ್ತಾರೆ. ಕಡೆ ಪಕ್ಷ ಅಯ್ಯೋ ಅಂತ ಮರುಗ್ತಾರೆ. ಆ ನಿಯತ್ತು ಇವನಿಗೆ ಎಲ್ಲಿಂದ ಬರಬೇಕು? ರಕ್ತದಲ್ಲಿ ಇದ್ರೆ ತಾನೇ ಬರೋದಕ್ಕೆ. ನನ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಇದೆ? ಇನ್ನೊಂದು ಮಾತಾಡ್ರು ನಿಮ್ ಜನ್ಮ ಜಾಳಾಡ್ಬಿಡ್ತೀನಿ. ಆದಿ, ಏನೋ ಗೊತ್ತು ನಿನಗೆ ಸೂರ್ಯರ ಬಗ್ಗೆ? ಅವ್ರ ಜನ್ಮನೆ ಜಾಲಾಡ್ತೀನಿ ಅಂತ ಹೇಳ್ತೀಯ? ಅವ್ರು ನಿನ್ನ ಸಾಕಿ ಬೆಳೆಸ್ತವ್ರು ಅಂತವ್ರಿಗೆ ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅವರೇನ್ ನನ್ನ ಪ್ರೀತಿಯಿಂದ ಸಾಕಿಲ್ಲ. ನಿನಗೋಸ್ಕರ, ನಿನ್ ಒತ್ತಾಯಕ್ಕೋಸ್ಕರ ನನ್ನ ನೋಡ್ಕೊಂಡಿದ್ದಾರೆ ಅಷ್ಟೇ. ಅದು ನಾಗಿ ತರ. ನೋಡಿದ್ರ ಆರ್ತಿ ಅವರೇ, ನಿಮ್ಮ ಮಗ ಹೇಗೆ ಮಾತಾಡ್ತಿದ್ದಾನೆ ಅಂತ. ನನ್ನ ಮಕ್ಕಳಿಗೆ ತೋರಿಸ್ತಾ ಇರೋ ಪ್ರೀತಿ ಮಮತೆ ಕೊಟ್ಟಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಕೊಟ್ಟ. ಇವನಿಗೋಸ್ಕರ ಏನೆಲ್ಲ ಮಾಡಿದೆ ನಾನು. ಏಯ್, ನನ್ನ ಪ್ರೀತಿನೇ ಸಂಶಯದಿಂದ ನೋಡ್ದೆ ಅಲ್ಲ. ತಂದೆ ಪ್ರೀತಿಲೇ ತಪ್ಪು ಹುಡ್ಕೋ ಮಗ ಯಾವತ್ತೂ ಉದ್ಧಾರ ಆಗಲ್ಲ ಕಣೋ. ನೀನು ಹಾಳಾಗೋಗ್ತೀಯ. ನಿಮ್ ಜೊತೆ ಇದ್ರೆ ಹಾಳಾಗೋಗ್ತೀನಿ ಅಂತಾನೆ ನಾನು ಸ್ವತಂತ್ರವಾಗಿ ತೊಡೆ ತಟ್ಟಿ ನಿಮ್ ಮುಂದೆ ನಿಂತಿರೋದು. ಏನೋ ಅಂದೆ ನೀನು? ನನ್ನ ವಿರುದ್ಧನೇ ತೊಡೆ ತಟ್ಟು ನಿಲ್ತೀಯ? ನನಗೆ ಚಾಲೆಂಜ್ ಹಾಕ್ತೀಯ? ಇನ್ನು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಕಣೋ. ನಡೆಯೋ ಈ ಮನೆಯಿಂದ ಆಚೆಗೆ. ಗೆಟ್ ಔಟ್ ಆಫ್ ಮೈ ಹೌಸ್. ನೋಡ್ದ್ಯಮ್ಮ? ನೋಡ್ದ್ಯಾ ನಿನ್ ಗಂಡನ ಏನನ್ಬಿಟ್ಟು ಹೋದ್ರು ಅಂತ? ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲೇ ಇರ್ಬೇಕಾ? ನಾನಿರಲ್ಲಮ್ಮ, ನಾನು ಹೋಗ್ತೀನಿ. ಆದಿ, ಆದಿ, ಪ್ಲೀಸ್ ಕಣೋ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ್ಬೋ. ನೋಡು, ಸ್ವಾತಿ ಮದುವೆ ಆಗೋವರೆಗೂ ಇಲ್ಲೇ ಇರು. ಅವಳ ಮುಖ ನೋಡಿನಾದ್ರೂ ಸುಮ್ಮನೆ ಇರು ಪ್ಲೀಸ್. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಆದಿ. ಇಲ್ಲಮ್ಮ, ನಾನೀ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಈ ಮನೆಗೆ ಬಂದಿದ್ದ ಉದ್ದೇಶನೇ ಬೇರೆ. ನಿನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಆ ಉದ್ದೇಶ ಈಡೇರೋವರೆಗೂ ನಾನೆಲ್ಲೂ ಹೋಗಲ್ಲ. ಹಾಯ್ ಡ್ಯಾಡ್, ಇವಳು ನನ್ನ ಫ್ರೆಂಡ್ ಅನನ್ಯ. ನಮಸ್ತೆ ಅಂಕಲ್. ಪರವಾಗಿಲ್ಲ ಜಾಸ್ಮಿನ್, ಬೆಂಗಳೂರಿಗೆ ಬಂದ ತಕ್ಷಣ ನಿನಗೆ ಫ್ರೆಂಡು ಬ್ರದರು ಎಲ್ಲ ಸಿಗ್ತಾ ಇದ್ದಾರೆ. ಎಸ್ ಡ್ಯಾಡ್, ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಇನ್ ಮುಂದೆ ಇವಳು ನಮ್ ಜೊತೆ ನಮ್ ಮನೇಲೇ ಇರ್ತಾಳೆ. ನಮ್ಮನೇಲ? ನಮ್ಮನೇಲೇ ಇದ್ರೆ ಇವ್ರ ತಂದೆ ತಾಯಿ ಏನ್ ಅನ್ಕೋತಾರೆ? ಡ್ಯಾಡ್, ಇವಳಿಗೆ ತನ್ನವರು ಅಂತ ಯಾರೂ ಇಲ್ಲ. ಇವಳು ಒಬ್ಳೇ ಇರೋದು. ಅದಕ್ಕೆ ನನ್ಗೂ ಜೊತೆಯಾಗಿರ್ತಾಳೆ ಅಂತ ಕರ್ಕೊಂಬಂದೆ. ಪ್ಲೀಸ್ ಡ್ಯಾಡ್, ಬೇಡ ಅಂತ ಹೇಳ್ಬೇಡಿ. ಆದ್ರೆ ಪ್ಲೀಸ್ ಡ್ಯಾಡ್, ಆದ್ರೆ ಅದು ಇದು ಅಂತ ಏನು ಕೇಳ್ಬೇಡಿ. ಇವಳು ನನ್ನ ಜೊತೆ ಇರೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್ ಪ್ಲೀಸ್. ಸರಿ, ನಿನಗೆ ಇಷ್ಟ ಬಂದಾಗೆ ಆಗಲಿ. ನಿನ್ನ ಫ್ರೆಂಡು ಇಲ್ಲಿ ಎಷ್ಟು ದಿವಸ ಬೇಕೋ ಆರಾಮಾಗಿರ್ಲಿ, ಏನು ತೊಂದರೆ ಇಲ್ಲ. ನೋಡಿದ್ಯಾ ನಮ್ ಡ್ಯಾಡ್ ಎಷ್ಟು ಒಳ್ಳೆಯವರು ಅಂತ?
ಅಂಕಲ್, ಜಾಸ್ಮಿನ್ ಅಂತ ಫ್ರೆಂಡ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಇಷ್ಟು ದಿನ ನಮ್ಮ ಮನೇಲಿ ಅನಾಥೆಯಾಗಿ ಬದುಕ್ತಿದ್ದೆ. ಈಗ ನನ್ನ ಬದುಕಲ್ಲಿ ಎಲ್ಲರೂ ಇದ್ದಾರೆ ಅಂತ ಅನ್ಸಕ್ಕೆ ಶುರು ಆಗಿದೆ. ನಾನು ಅನಾಥೆ ಅಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ. ನನಗೆ ಈ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ನಿನ್ನ ಹೆಸರೇನಂದೆ? ಅನನ್ಯ. ಅನನ್ಯ. ನನಗೆ ನೀನು ಬೇರೆ ಅಲ್ಲ, ಜಾಸ್ಮಿನ್ ಬೇರೆ ಅಲ್ಲ. ಎಷ್ಟು ದಿವಸ ಬೇಕೋ ನೀ ಇಲ್ಲೇ ಆರಾಮಾಗಿರಮ್ಮ. ಸರಿ ಬಾ, ಈಗ ನಾನು ನನ್ನ ಬಾಯ್ ಫ್ರೆಂಡ್ ಚಕ್ರಿನ್ ಮೀಟ್ ಮಾಡಿಸ್ತೀನಿ. ಬಾ. ಜಾಸ್, ಆಂಟಿ, ನನ್ನ ಹೆಸರು ಅನನ್ಯ ಅಂತ. ನಾನು ಆದಿತ್ಯ ಅವ್ರ ಫ್ರೆಂಡು. ಇವಳು ಇಲ್ಲಿ ಅಜ್ಜಿ, ನೀವೇನೇ ಕೇಳದಿದ್ರು ಡ್ಯಾಡ್ನ ಕೇಳಿ, ಅವ್ರಿಗೆಲ್ಲ ಹೇಳಿದ್ದೀನಿ. ಬಾರೆ ಅನನ್ಯ.